ಹಲೋ ಗೈಸ್, ನಿಜವಾಗ್ಲೂ ನನಗೆ ಬರ್ತಾರೋ ಕೋಪಕ್ಕೆ ಅಣ್ಣ ಮಂಜಣ್ಣ ನೋಡಿ, ಅವನು ಕಾಮಿಡಿ ಮಾಡಿದಾಗ ಮಾತ್ರ ನಿಮಗೆ ಕಾಮಿಡಿ ಅನಿಸುತ್ತೆ. ಅವನು ಈ ಕಾಮಿಡಿನೇ ಮಾಡ್ತಾ ಇದ್ದಾನೆ, ಅದನ್ನು ನೀವು ಹೆಂಗೆ ಬೇಕಾದ್ರೂ ಸೀರಿಯಸ್ ಆಗಿ ಟರ್ನ್ ಮಾಡ್ಕೊಂಬಿಡ್ತೀರಾ. ಕಾಮಿಡಿ ಮಾಡಿದಾಗ ಕಾಮಿಡಿ ಟರ್ನ್ ಮಾಡ್ಕೊಂಬಿಡ್ತೀರಾ, ಕಿಸಿ ಕಿಸಿ ಅಂತ ನೆಗಾಡ್ತೀರಾ ನೀವೇ. ಯಾವಾಗ ಸೀರಿಯಸ್ ಬೇಕೋ ಅಲ್ಲ ಅಣ್ಣ, ಅನ್ನೋದು ವಿಚಾರ ಮಾತಾಡ್ದ ಸರಿ ಅಣ್ಣ. ಅವನು ಅಣ್ಣ ಹೆಂಗೆ ಗೊತ್ತಣ್ಣ, ಮನಸ್ಸು ಫಿಲ್ಟ್ರ್ ಇಲ್ಲ ಅಣ್ಣ ಅವನಿಗೆ, ನಾಲ್ಗೆ ಅಣ್ಣ. ಅವ್ನು ಹೇಳ್ಕೊಂಡು ಒಂದೇ ಸಲ ಹೇಳ್ದ, ಏನು ಬೇರೆ ತಟ್ಟೆ ಕಿತ್ಕೊಳಕ್, ಬುಡುಗರು ನಾತಿ ಕಿತ್ಕೊಳಕ್ ಬಂದಿದ್ದೀವಿ ಬುಡು ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ. ಅದೇನು ಎಗರಾಡೋದು ಗೊತ್ತು ಗುರು, ಎಲ್ಲರೂ ಅನ್ನಕ್ಕೆ ದುಡಿಯೋದು. ಒಂದು ಅರ್ಥದಲ್ಲಿ ಅವನು ಒಂದ್ಸಲಿ ಕರೆಕ್ಟಾಗಿ ಹೇಳೋನೆ ಅನಿಸ್ತೈತೆ. ಯಾರೋ ಒಬ್ಬ ಚೆನ್ನಾಗಿ ಇದು ಮಾಡಿಕೊಂಡು ಗೆಲ್ಲೋನ್ನ ಹಿಂಗೆ ಕುಗ್ಸೋಕ್ಕೆ ನೀವು ಬಂದಿರೋದು, ಬೇರೆಯವ್ರು ಅನ್ನ ಕಿತ್ಕೊಂಡಾಗೆ ತಾನೇ ಅದು. ನಿಜಲ್ಲೂ ಬೇಜಾರಾಗೋಯ್ತು ಗುರು ನನಗೆ. ಏನಂತ ಹೇಳಿದ್ರೆ, ಒಬ್ಬ ಎಷ್ಟು 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 ಅವಮಾನ ಮಾಡಬೇಕು ಅಷ್ಟು ಅವಮಾನ ಮಾಡಾಕ್ಬಿಟ್ರಿ ಈ ವಾರದಲ್ಲಿ. ಎರಡೇ ತಪ್ಪು ಮಾಡಿದ, ಅದು ಅನ್ನೋದು ವಿಚಾರದಲ್ಲಿ ತಪ್ಪು ಮಾಡಿದ. ಅದು ತಪ್ಪು ಅಂತ ನಮಗೂ ಅನಿಸಿತ್ತು, ನಾವು ವಿಡಿಯೋದಲ್ಲಿ ಹೇಳಿದ್ದು. ಅದಾದಮೇಲೆ ಅವ್ನು ಮಾಡಿದ ಅವಮಾನಗಳು, ಗಡ್ಡ ತೆಗೆದಿದ್ದು, ಅದೆಲ್ಲ ಇದ್ರ ಮುಂದೆ ಇಲ್ಲ. ಅವನು ಅಕಸ್ಮಾತ್ ಅವನು ತಿರುಗಿ ಬಿದ್ದಿದ್ರೆ, ಗಡ್ಡ ತೆಗೆದಾಗೆಲ್ಲ ತಿರುಗಿ ಬಿದ್ದಿದ್ರೆ, ಮರ್ಯಾದೆಗಳೆಲ್ಲ ಎಲ್ಲೋಗಿರೋದು, ಅವನೇನೋ ತಿರುಗಿ ಬಿದ್ದಿದ್ರೆ ಅದೇನು ಅಂತ ನಿಜವಾಗ್ಲೂ ಅರ್ಥ ಆಯ್ತಾರೆ. ನಂಗಂತೂ ಸಖತ್ ಬೇಜಾರಾಯ್ತೈತೆ ಮಾತ್ರ. ಕಮೆಂಟ್ ಹಾಕ್ರಿ, ನನಗೇನಿಲ್ಲ, ನೆಗೆಟಿವ್ ಕಮೆಂಟ್ರು ಹಾಕಿ, ಅವ್ನು ತಿಂದಿದ್ದು ತಪ್ಪು, ಅವ್ನು ಹೇಳಿದ ತಪ್ಪು ಅಂತಲೂ ಕಮೆಂಟ್ ಹಾಕಿ, ಏನು ಬೇಜಾರಿಲ್ಲ ನನಗೆ. ಬಟ್ ನಾನು ಅನ್ನ ಬಿಸಾಕ್ಬಿಡ್ತೀನಿ, ಮುಚ್ಕೊಂಡಿರು. ಏನದು ಮಾತುಕೊಳ್ಳಲ್ಲ. ಅವ್ನು ಸಾರಿ ಕೇಳೋಕ್ಕೋ ಬಂದ ತಾನೆ, ಸಾರಿ ಕೇಳೋಕ್ಕೋ ಹೌದನು, ನೀನು ಮಾತ್ರ ಇದು ಕ್ಯಾಪ್ಟನ್ ಮದುವೆ ಅವ್ರು ಬೇಡ. ಏನಿದು ನೀವೆಲ್ಲ ಏನು ಮಾಡ್ತಾಯಿದ್ದೀರಾ ಅಂದರೆ, ಸುದೀಪ್ ಸರ್ಗೆ ಎತ್ಕೊಡ್ತಾ ಇದ್ದೀರಾ. ಸರ್ ಈ ಥರ ಬೈರಿ ಸರ್, ನೀವು ಈ ವಿಚಾರದ ಮಾತಾಡ್ದ ಸರ್, ಈ ಥರ ಎತ್ಕೊಡೋ ಥರ ಐತಲ್ಲಿ ಅಷ್ಟೇ. ಓ, ನಾನು ನಾಳೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ನೋಡಿದ್ರೆ ಇವತ್ತೇ ಇನ್ನೊಂದು ವೀಡಿಯೋ ಬಿಡೋ ಥರ ಮಾಡ್ಬಿಟ್ಟು. ಥೂ, ಈ ಥರದೆಲ್ಲ ಬಿಗ್ ಬಾಸ್ ನೋಡಿರಲ್ಲಪ್ಪ. ಓಕೆ ಗೈಸ್, ಬಾಯ್.